ಹಾಕೋದಕ್ಕೆ ಸರ್ಕಾರ ಮಂಜೂರು ಮಾಡಿರೋದು ಸರ್. ಬಿಹಾರ್ ಜನತೆ ನೀವು ಕಸ ತಗೊಂಡೋಗ್ರಿ ಅಂತ ಕೇಳ್ತಾರೆ. ನಾವು ಸರ್ಕಾರ ಕೇಳ್ಕೊಳ್ಳೋದೇನು, ಅಧಿಕಾರಿಗಳು ಕೇಳ್ಕೊಳ್ಳೋದೇನು ಅಂದ್ರೆ ಬಿಹಾರ್ 2 ತಿಂಗಳಿಂದ ಕಸ ಎತ್ತಿಲ್ಲ. ನಾವು ಜನ ಏನಂತಾರೆ, ನೀವು ಕಸ ತುಂಬ್ಕೊಂಡು ಹೋಗ್ರಿ, ನಾವು ಎಲ್ಲರೂ ಹಾಕ್ಕೊಡ್ರಿ ಅಂತಾರೆ. ನಾವು DC ಅವ್ರ ಹತ್ರ ಮತ್ತೆ ತಹಸೀಲ್ದಾರ್ ಹತ್ರ ಎಲ್ಲ ಕೂತು ಮಾತಾಡಿದಾಗ ನಾವು ನಿಮಗೆ ಅಂತ ಮಂಜೂರು ಮಾಡ್ಕೊಟ್ಟಿದ್ದೀವಿ, ಆ ಮಂಜೂರು ಮಾಡ್ಕೊಟ್ಟಿರೋ ಜಾಗಕ್ಕೆ ನೀವು ಹೋಗಿ ಅಂತ ಸರ್ಕಾರದವ್ರು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ. ಇಲ್ಲಿ ನಾವು ತಗೊಂಡೋದಾಗ ಊರಿನ ಲೋಕಲ್ ಬಾಡಿ ಮತ್ತೆ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಊರಿನ ಜನ ಇಲ್ಲಿ ಹಾಕ್ಬೇಡಿ ಅಂತಾರೆ. 2 ತಿಂಗಳಿಂದ ನಾವು ಕಸ ಹಾಕಕ್ಕಾಗ್ತಿಲ್ಲ. ಇದು ಮೂಲ ಕಾರಣ ಯಾರು ಅಂತಂದ್ರೆ ಸರ್ಕಾರಿ ನೌಕರರೇ ಸರ್. ಜನ ನಮ್ಮನ್ನ, ನಾವು ಎಲೆಕ್ಟೆಡ್ ಪೀಪಲ್, ಜನರಿಂದ ಆಯ್ಕೆ ಆಗಿ ಬಂದಿರೋರು, ಜನಗಳಿಗೆ ನಾವು ಮೂಲಭೂತ ಸೌಕರ್ಯ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. 2 ತಿಂಗಳಿಂದ ಕಸ ಎತ್ತಿಲ್ಲ ನಾವು. ಜನ ನಮ್ಮ ವಾರ್ಡ್ಗೆ ಹೋಗಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ. ನಾವು 3 ಸಾರಿ 4 ಸಾರಿ ದಂಡಾಧಿಕಾರಿಗಳನ್ನ, ತಾಲೂಕು ದಂಡಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿಗಳು ಭೇಟಿ ಮಾಡಿದಾಗ ನಾವು ಆದೇಶ ಮಾಡಿದೀವಿ, ನಿಮ್ಮ ಸರ್ಕಾರ ನಿಮಗೆ ಭೂಮಿನ ನಾವು ನಿಮಗೆ ಕೊಟ್ಟಿದ್ದೀವಿ, ನೀವು ಹೋಗಿ ಹಾಕೊಳ್ಳಿ ಅಂತಾರೆ. ನಾವು ಅಲ್ಲಿ ಹಾಕೊಳಕ್ ಹೋದಾಗ ಇವರು ಬಂದು ಮುಂದೆ ನಿಂತ್ಕೊಂಡು ನಮಗೆ ಕಸ ಹಾಕೊಡ್ಬೇಕಾಗಿರೋ ಕರ್ತವ್ಯ ಯಾರ್ದು? ನೌಕರರು. ಅಂದ್ರೆ ಇಲ್ಲಿನ ಆಡಳಿತದವರು ಬಂದು ಮಾಡ್ಕೊಡ್ಬೇಕು. ಜನ ನಮ್ಮನ್ನೇನು ಕೇಳ್ತಾರೆ, ನೀವು ಕಸ ನೋಡಪ್ಪ, ನೀವು ಪಂಚಾಯತಿಂದ ನೀವು ಸದಸ್ಯರಾಗಿದ್ದೀರ, ನಮ್ಮ ಕಸ ಎತ್ಕೊಂಡು ಹೋಗಿ. ಮೂಲಭೂತವಾಗಿ ನಾವು ಪ್ರಮಾಣ ಮಾಡಿರೋದೇನು, ನಿಮಗೆ ಅನುಕೂಲ ಕೊಡ್ತೀವಿ, ಟ್ಯಾಕ್ಸ್ ಕಟ್ಟಿಸ್ಕೊಂತೀವಿ, ನಿಮಗೆ ನೀರು ಕೊಡ್ತೀವಿ, ಬೆಳಕು ಕೊಡ್ತೀವಿ, ನೈರ್ಮಲ್ಯ ಕಾಪಾಡ್ತೀವಿ ಅಂತ ನಾವು ಮಾತು ಕೊಟ್ಟು ಬಂದಿದ್ದೀವಿ. ಇವತ್ತು ನಮಗೆ 2 ತಿಂಗಳಿಂದ ಕಸ ಎತ್ತಕ್ಕೆ ನಮ್ಗೆ ಅವಕಾಶ ಆಗ್ತಿಲ್ಲ. ಇದು ಸಂಪೂರ್ಣವಾಗಿ ಇದು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಆಗ್ತಾ ಇದೆ ಸರ್. ನಮ್ದೇನಿಲ್ಲ ಸರ್, ಕಸ ಇವರನ್ನ ತಗೊಂಡೋಗ್ಲಿಲ್ಲ ಅಂದ್ರೆ ತಹಸೀಲ್ದಾರ್ ತಗೊಂಡೋಗ್ಲಿ, DC-ನವರು ತಗೊಂಡೋಗ್ಲಿ, ಜನ ನಮ್ಮನ್ನ ಬಾಯಿ ಬಂದ ಬೈತಿದ್ದಾರೆ ಸರ್. ನಾವು ಇನ್ನು 2 ದಿನ ನಾವು ನೋಡ್ತೀವಿ ಸರ್. ಕಸ ಏನಾರ ಇವರು ನಮಗೆ ನೀವು ಎಲ್ಲಾರ ಹಾಕ್ಕೊಡಿ ಸರ್, ನಮಗೆ ನಾವು ಆ ಪಂಚಾಯತಿ ಈ ಪಂಚಾಯತಿ ನೀವು ಭೂಮಿನ ಖರೀದಿ ಮಾಡ್ಕೊಡ್ತಿರೋ ಗೊತ್ತಿಲ್ಲ. ಜನಗಳಿಗೆ ನಾವು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಜನಗಳಿಗೆ ನಾವು ಕಸ ಎತ್ಕೊಂಡು ಹೋಗಿಲ್ಲ ಅಂತಂದ್ರೆ ಒಣಕಸದ ಏನೋ ಮಾಡ್ಬೋದು ಸರ್. ಹಸಿ ಕಸ ನಾವು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಇವತ್ತು ಯಾವ ಬೀದಿಗೆ ಹೋದ್ರೂ ಬಾಯಿ ಬಂದಂಗೆ ಬೈತಾರೆ. ಅಂತ ಪರಿಸ್ಥಿತಿ ಬಂದೈತೆ. ನಾವು 1 ದಿವಸನ 2 ದಿವಸ ಬರುವಾಗ ಸತತವಾಗಿ 2-3 ತಿಂಗಳಿಂದ ನಾವು ಕಸ ತಗೊಂಡಿಲ್ಲ. ಇದು ಸಂಪೂರ್ಣವಾಗಿ ಅಧಿಕಾರಿಗಳು ಇದನ್ನ ಮುಂದಿಟ್ಕೊಂಡು ಮಾಡ್ಕೊಡ್ಬೇಕು. ನಾವು ಜನಪ್ರತಿನಿಧಿಗಳು ಆಯ್ಕೆ ಆಗಿದ್ದೀವಿ. ನಾವೇನು ಜನಗಳು, ನಾವು ಮಧ್ಯವರ್ತಿಗಳು, ಸರ್ಕಾರ ಮತ್ತೆ ಜನಗಳು ಮಧ್ಯವರ್ತಿಗಳು. ನಾವು ಕಸ ಎತ್ಕೊಂಡು ಹೋಗಪ್ಪ ಅಂತ ನಾವು ಹೇಳ್ಬೋದು, ಜನ ಕಸ ಎತ್ಕೊಂಡು ಹೋಗಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ರಪ್ಪ ಅಂತ ಹೇಳ್ಬೋದು. ಅಷ್ಟು ಬಿಟ್ರೆ ನಮ್ಗೇನು ಅಧಿಕಾರ ಇರಲ್ಲ ಸರ್. ಇದು ಸಂಪೂರ್ಣವಾಗಿ ಸರ್ಕಾರಿ ನೌಕರರೇ ಮಾಡ್ಬೇಕಾದ ಕರ್ತವ್ಯ. ಈಗೇನಾರ ಇವ್ರೇನಾರ ಕಸ ಎತ್ಕೊಂಡು ಹೋಗಿ ನಮಗೆ ಜಾಗ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಸಾರ್ವಜನಿಕ ಜಾಗಗಳಲ್ಲೇ ಕಸ ಸುರಿತೀವಿ. ಆಮೇಲೆ ಇದನ್ನ ಸಂಪೂರ್ಣವಾಗಿ ಅಧಿಕಾರಿಗಳು ಎಲ್ಲಿ ಸೂಚಿಸ್ಕೊಂತಾರೋ ಸೂಚಿಸ್ಕೊಳ್ಳಿ ಸರ್. ತಹಸೀಲ್ದಾರ್ ಅಂತಲ್ಲ ಸರ್, ಈಗ ರೆವಿನ್ಯೂ ಸೆಕ್ಷನ್ ಇಂದ ನಮ್ಗೆ ಡ್ಯೂಟಿ ಕೊಟ್ಟಿರೋದು. ರೆವಿನ್ಯೂ ಸೆಕ್ಷನ್ ಇಂದ ಮಂಜೂರು ಮಾಡಿದೆ ಜಾಗ, ನೀವು ಕಸ ಹಾಕೊಳ್ಳಿ ಅಂತ ಹೇಳಿ ನಮ್ಮ ಪಟ್ಟಣ ಪಂಚಾಯತಿಗೆ ಮಂಜೂರು ಮಾಡಿಕೊಟ್ಟಿದೆ. ಇದು ಸಂಪೂರ್ಣ ಜವಾಬ್ದಾರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಡೆದು ಇರುತ್ತೆ, ನಮ್ಮ ಇಲಾಖೆ ಇರುತ್ತೆ. ಪಾಪ ಚೀಫ್ ಆಫೀಸರ್ ನೀವು ಹೋಗ್ರಿ ಅಂತ ಒಬ್ಬರನ್ನ ಕಳಿಸ್ಕೊಟ್ಟ ಅವ್ರು ಬರ್ಬೇಕು. ಮುಂದಾಳದಿಂದ ತಹಸೀಲ್ದಾರ್ ಬರ್ಬೇಕು, DC ಅವ್ರನ್ನ PD ಬರ್ಬೇಕು. ಅವ್ರು ಬಂದು ನಿಂತ್ಕೊಂಡು ಹಾಕ್ಸಿ ಅಂತ ಹೇಳ್ಬೇಕು. ಪಾಪ ಇವ್ರನ್ನ ಹೋಗ್ರಿ ನೀವು ಹಾಕ್ರಿ ಅಂತಂದ್ರೆ ಅವ್ರು ಎಷ್ಟು ಜನ ಇದು ಮಾಡಕ್ಕಾಗತ್ತೆ?